ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ವಿವೇಕ್ಗೆ ಈ ಒಂದು ಗೌರಿ ಡಿಸೈನ್ ಮಾಡಿ ಕಳಿಸಿರ್ತಾಳಲ್ಲ, ಆ ಒಂದು ಡಿಸೈನು ಈ ಕಡೆ ಕಂಪನಿಯವ್ರಿಗೆ ತುಂಬ ಇಷ್ಟ ಆಗಿ ಅಲ್ಲಿಂದ ಬಾಸ್ ಫೋನ್ ಮಾಡಿರ್ತಾರೆ ವಿವೇಕ್ ಅವರೇ, ನಿಮ್ಮ ಡಿಸೈನ್ಸು ತುಂಬ ಚೆನ್ನಾಗಿದೆ. ನಿಮ್ಮ ಹೆಂಡತಿಯವರು ಡಿಸೈನ್ ಮಾಡಿದಾರಲ್ಲ, ಆ ಒಂದು ಮಿಡಲ್ ಕ್ಲಾಸ್ ಆ ಒಂದು ಜನಕ್ಕೆ ಏನು ರೀಚ್ ಆಗಬೇಕು ಅಂತ ತುಂಬಾ ವೈರಲ್ ಆಗ್ತಾ ಇದೆ ನಮ್ಮಲ್ಲಿ. ಸೊ ನಾವು ಇಷ್ಟಪಟ್ಟು ಈ ಡಿಸೈನ್ನ ಎಲ್ಲ ಕಡೆ ಪಬ್ಲಿಷ್ ಮಾಡಬೇಕು ಅಂತ ಇದ್ದೀವಿ. ಆದರೆ ಸಣ್ಣದಾಗಿ ಒಂದಷ್ಟು ಕರಪ್ಷನ್ ಇದೆ ಅಂದಾಗ, ಓ ಸರ್ ಹೌದಾ, ಅದೇನು ಕರಪ್ಷನ್ ನನಗೆ ಕಳಿಸಿ, ನಾನೆಲ್ಲನೂ ಸಹ ನೋಡಿ ಕಳಿಸ್ತೀನಿ ಅಂದಾಗ, ಇಲ್ಲ ಖುದ್ದಾಗಿ ಅದನ್ನು ಗೌರಿ ಮೇಡಮ್ ಅವರೇ ಆ ಒಂದು ಕರಪ್ಷನ್ನ ಮಾಡಬೇಕು. ಜಸ್ಟ್ ನಾನು ನಿಮಗೆ ಮೇಲ್ ಕಳಿಸಿದ್ದೀನಿ, ನೀವು ಅದನ್ನು ಗೌರಿ ಮೇಡಮ್ಗೆ ಫಾರ್ವರ್ಡ್ ಮಾಡಿಬಿಡಿ ಅಂತೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ. ಈ ಕಡೆ ಪ್ರತಿ ಸತಿ ಗೌರಿ ಅಂದಾಗ ವಿವೇಕ್ಗೆ ಒಂಥರ ಹೊಟ್ಟೆಲಿ ಬೆಂಕಿ ಎತ್ಕೊಳ್ಳೋ ಥರ ಆಗ್ತಾ ಇರುತ್ತೆ. ಇವಳ ಹೆಸರನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಈ ದಿನ ಬಂದು ಕಂಪನಿ ಓನರ್ ನಾನು, ನನ್ನನ್ನು ಬಿಟ್ಟು ಇವಳನ್ನೇ ಹೇಳ್ತಾ ಇದ್ದಾರೆ ಅಂತೇಳಿ ಇನ್ನು ಮನೇಲಿ ತಾತ ಸರಿತಾಗೆ ಸರಿಯಾಗಿ ಪೂಜೆನ ಮಾಡ್ತಾರೆ. ಇನ್ನು ಅಜ್ಜಿ ಇದ್ದವರು ಈ ಮನೆಗೆ ನಾವಿಬ್ಬರು ಹಿರಿಜೀವಿಗಳು ಅಂತ ಗೌರಿ ಹೇಳ್ತಾ ಇದ್ದಾಳೆ. ಆದರೆ ಈ ಹಿರಿಕರ ಮೇಲೆ ಯಾರಿಗಮ್ಮ ಗೌರವ ಇದೆ? ಯಾರು ತಾನೇ ಮರ್ಯಾದೆ ಕೊಡ್ತಾರೆ ನಮ್ಮ ಮಾತಿಗೆ? ಆ ರೀತಿ ಕೊಡೋಂಗಿದ್ದಿದ್ರೆ ನಾವು ಈ ಮನೇಲಿ ಏನೋ ಒಂದು ಇದರಲ್ಲಿ ಇರ್ತಿದ್ದೋ ಬಿಡು, ಅದೆಲ್ಲ ನಮ್ಮ ಕಾಲಕ್ಕೆ ಹೋಯ್ತು ಅಂತೇಳ್ಬಿಟ್ಟು ತಾತ ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಸರಿತಾ ಇದ್ದವಳು, ಯಾಕೆ ಹಂಗೆ ಮಾತಾಡ್ತಿದ್ದೀರಾ? ಯಾಕೆ ನಿಮ್ಮ ಮಾತಿಗೆ ಮರ್ಯಾದೆ ಇಲ್ವ ಈ ಮನೇಲಿ? ನೀವೇ ಹಿರಿಕರು ಅಂತೇಳ್ಬಿಟ್ಟು ಸರಿತಾ ಹೇಳ್ತಾಳೆ. ಸಾಕು ಸುಮ್ಮನೆ ಇರು ಸರಿತಾ, ನೀನು ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ಯಾ? ನೀನು ಈ ಮನೆ ಸೊಸೆ ಒಪ್ಕೋತೀನಿ, ಆದರೆ ನೀನು ಬರೋದಕ್ಕಿಂತ ಮುಂಚೆ ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟೋಳು ನಾನು. ಈಗ ನಾನು ಸಹ ಅಧಿಕಾರ ಚಲಾಯಿಸ್ಬೋದಲ್ಲ. ನಾವು ಇಷ್ಟು ದೊಡ್ಡವರು ಒಂದು ಮಾತು ಹೇಳ್ತಿದ್ದೀವಿ ಅಂತೇಳ್ಬಿಟ್ಟು ನಿನ್ನ ಮನಸ್ಸಲ್ಲಿ ಬಂತ? ಆ ಸುರಿಯೋ ಮಳೆಯಲ್ಲಿ ಈ ಹುಡುಗಿನ ಮನೆಯಿಂದ ಆಚೆ ನಿಲ್ಸಿದ್ರಲ್ಲ, ಏನು ಅನಿಸ್ಲಿಲ್ವ ಅಂದಾಗ, ನಾನು ಮಾಡಿಲ್ಲ ಅತ್ತೆ, ಅದನ್ನು ವಿವೇಕ್ ಮಾಡಿದ್ದು ಅಂದಾಗ, ವಿವೇಕ್ ಯಾರ ಮಗ? ನಿನ್ನ ಮಗ ತಾನೇ, ನೀನು ಅವನಿಗೆ ಬುದ್ಧಿ ಹೇಳ್ಬೋದಿತ್ತು ತಾನೇ, ಅವನೇನೋ ಮಾಡ್ತಾ ಇದ್ದು ತಪ್ಪು ಮಾಡ್ದ, ಹಂಗಂತ ನಿನಗೂ ಅದೇ ಬೇಕಿತ್ತು. ಎಷ್ಟು ಚೀಪಾಗಿ ಇಂಥ ನೀನಾಯಿ ಮಟ್ಟಕ್ಕೆ ಇಳಿದ್ಬಿಟ್ಟೆ ಸರಿತಾ ನೀನು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅತ್ತೆ ಅಂದಾಗ, ಹೌದು ಇವತ್ತು ನಿನ್ನ ಸೊಸೆಗೆ ನೀನು ಈ ರೀತಿ ನಿಷ್ಠುರವಾಗಿ ಮಾತಾಡಿದ್ರೆ, ಅದೇ ನಾನು ನಿನಗೆ ಮಾತಾಡಿದ್ರೆ ಅವಾಗ ಏನು ಅನಿಸುತ್ತೆ? ಸ್ವಲ್ಪ ಯೋಚನೆ ಮಾಡಿದ್ಯಾ? ಎಲ್ಲ ಹೆಣ್ಮಕ್ಳು ಒಂದೇ. ಈ ಕಾಲದಲ್ಲಿ ಗೌರಿ ತನ್ನ ಗಂಡನ ಮನೆಗೆ ಒಳ್ಳೇದಾಗಬೇಕು, ತವ್ರ ಮನೆಗೆ ಒಳ್ಳೇದಾಗಬೇಕು ಅಂತೇಳ್ಬಿಟ್ಟು ಆ ಹುಡುಗಿ ಬಯಸ್ತಾ ಇದೆ. ಅದನ್ನು ನಿನ್ನ ಮನಸ್ಸು ಒಪ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಹೇಳು? ನಿನ್ನ ಮಗ ನಿನ್ನ ಬಾಲದಿಂದನೇ ಓಡಾಡ್ತಿರ್ಬೇಕು, ಹೆಂಡತಿ ಸರಿ ಹಿಡ್ಕೊಂಡು ಓಡಾಡಬಾರ್ದು, ಅದೇ ತಾನೇ ನಿನ್ನ ಉದ್ದೇಶ. ಅದಕ್ಕೆ ಆ ಮಳೇಲಿ ನೆನೀತಾ ಇದ್ರು ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ದೆ, ನಮ್ಮ ಬಾಯಿಗಳನ್ನ ಕಟ್ಟಾಕ್ಬಿಟ್ಟೆ, ಅದಕ್ಕೆ ನಮ್ಮ ಮಾತಿಗೆ ಮರ್ಯಾದೆ ಇಲ್ಲ. ಇನ್ನು ಗೌರಿ ಕೇಳ್ತಾ ಇದ್ದಾಳೆ, ಅದಕ್ಕೆ ಹಂಗೆ ಹೇಳ್ದು ಅಂದ್ಬಿಟ್ಟು ಈ ಕಡೆ ಅಜ್ಜಿ ಹೇಳ್ತಾರೆ. ಅಯ್ಯೋ ನೋಡಿ, ಇದರಲ್ಲಿ ನನ್ನ ತಪ್ಪೇನಿಲ್ಲ. ಅವನು ವಿವೇಕು ಅವ್ರ ಹೆಂಡತಿಗೆ ಹೊಡೆದಿದ್ದು ಅಲ್ಲಿ ಕೆಲ್ಸಕ್ಕೆ ಹೋಗಿ ಬರ್ತಿದ್ದಕ್ಕೆ ಅಂದಾಗ, ಸಾಕು ಸುಮ್ಮನೆ ನಿನ್ಸು ಸರಿತಾ, ಅವಳು ಅಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ವಿವೇಕ್ತು ಯಾವುದೇ ರೀತಿ ಅಭ್ಯಂತರ ಇರಲಿಲ್ಲ. ಅವಳು ನಿನಗೆ ಎದುರು ಮಾತಾಡಿದ್ಲು ಅಂತ ಹೇಳ್ಬಿಟ್ಟು ವಿವೇಕ್ ಅವಳು ಕೆನ್ನೆಗೆ ಹೊಡೆದು ಮಳೆಗೆ ನಿಲ್ಲಿಸ್ತಾ. ಇದರಲ್ಲಿ ಏನು ತಪ್ಪಿದೆ? ಇವಾಗ ಗೌರಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಮತ್ತೆ ಕೇಳಕ್ಕೆ ಬಂದಿದ್ದಾಳೆ. ಏನು ತಪ್ಪಿದೆ ಅದರಲ್ಲಿ? ಏನಾದರೂ ತಪ್ಪಿದೆಯಾ? ಅವಳು ಏನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ನೀನು ಮತ್ತು ನಿನ್ನ ಮಗ ಅಂತೇಳ್ಬಿಟ್ಟು ಈ ಕಡೆ ಅಜ್ಜಿ ಸರಿಯಾಗಿ ಹೇಳ್ತಾರೆ. ನೋಡಮ್ಮ ಗೌರಿ, ನಾವು ನಿನಗೆ ಹೋಗು ಅಂತ ಹೇಳ್ತೀವಿ, ಆದರೆ ಈ ಮನೆಯಲ್ಲಿ ಯಾರಾದರೂ ನಿನಗೆ ವಿರುದ್ಧವಾಗಿ ಹೇಳಿದ್ರೆ ನೀನು ತಲೆ ಕೆಡಿಸ್ಕೊಬೇಡ ಅಂದಾಗ, ನಾನು ಹೇಳ್ತಾ ಇದ್ದೀನಿ, ಈ ಮನೆ ಹಿರಿಜೀವಾಗಿ ನಾನು ನಿನ್ನನ್ನು ನಿನ್ನ ತವ್ರ ಮನೆಗೆ ಹೋಗಿ ಆ ಕೆಲಸಗಳನ್ನ ಮಾಡಲಿಕ್ಕೆ ಆರಾಮಾಗಿ ಕಳಿಸ್ತಾ ಇದ್ದೀನಿ, ಗೌರವಿತವಾಗಿ ಕಳಿಸ್ತಾ ಇದ್ದೀನಿ. ನಿನ್ನ ಕಲೆಗೆ ಬೆಲೆ ಸಿಗಬೇಕು. ಹೋಗು ಗೌರಿ. ಯಾರಾದರೂ ವಿರುದ್ಧವಾಗಿ ಮಾತಾಡೋರಿದ್ರೆ ಹೀಗೆ ಮಾತಾಡ್ಬೋದು. ನೋಡು, ಯಾರಾದರೂ ವಿರುದ್ಧವಾಗಿ ಗೌರಿ ಹೋಗಬಾರ್ದು ಅಂದರೆ ನಮ್ಮ ಲಗೇಜ್ನ ಪ್ಯಾಕ್ ಮಾಡಿಬಿಡಿ, ನಾವು ಕಾಶಿ ಹೋಗ್ತೀವಿ, ಮತ್ತು ರಿಟರ್ನ್ ಟಿಕೆಟ್ನ ಮಾಡಿಸ್ಬಿಡ್ರಿ ನಮಗೆ ಅಂತೇಳ್ಬಿಟ್ಟು ಈ ಕಡೆ ಬಾಯಿನ ಮುಚ್ಚಾಕ್ಸ್ಬಿಡ್ತಾರೆ ತಾತಾಜಿ. ಇನ್ನು ತಾತಾಜಿಗೆ ಎದುರು ಮಾತಾಡೋರು ಯಾರಿದ್ದಾರೆ? ಸರಿತ್ರ ಬಾಯಿ ಮುಚ್ಕೊಂಡಿರ್ಬೇಕಾಗುತ್ತೆ. ಇನ್ನು ಗೌರಿ ಅಲ್ಲಿಂದ ಹೊಡ್ತಾಳೆ. ಇನ್ನು ಈ ಚಂಚಲ ಇವ್ರಿಗೆಲ್ಲ ಹುರ್ಕೋತಾ ಇರ್ತಾರೆ ಹೊಟ್ಟೆಲಿ. ಈ ಡಿಸೈನರ್ ಮತ್ತೆ ವಿವೇಕ್ಗೆ ಫೋನ್ ಮಾಡಿ, ಸರ್ ನಾವು ಹೇಳಿದ್ದೇನಾಯಿತು? ಗೌರಿ ಮೇಡಮ್ಗೆ ಅದನ್ನು ಕಳಿಸಿದ್ರಾ? ಮತ್ತೆ ಕರಪ್ಷನ್ ಮಾಡಿದ್ರ ಅಂದಾಗ, ಯಾಕ್ರಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಿ? ಮಾಡ್ತೀವಿ ಸರ್, ಮಾಡಿಕೊಡ್ತೀವಿ ಅಂದಾಗ, ನೋಡಿ ಅವರು ಏನು ಡಿಸೈನ್ ಮಾಡಿದ್ದಾರೆ, ಆ ಒಂದು ಮಿಡಲ್ ಕ್ಲಾಸಲ್ಲಿ ಯಾರ್ಯಾರ ಕೈಗೆ ಎಡ್ಕಬೇಕು ಆ ಬೆಲೆಯಲ್ಲಿ ಡಿಸೈನ್ಸ್ ಮಾಡಿದಾರಲ್ಲ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ ಸಣ್ಣ ಪುಟ್ಟ ಕರಪ್ಷನ್ ಏನಾದರೂ ಮಾಡ್ಕೊಂಬಿಟ್ರೆ ನಾವು ತುಂಬ ಲಾಭನ ಪಡಿಬೋದು. ಸೊ ಗೌರಿ ಮೇಡಮ್ನೇ ಕೈಲೇ ಮಾತ್ರ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಈ ವ್ಯಕ್ತಿ ಹೇಳ್ತಾ ಇರ್ತಾನೆ. ಪ್ರತಿ ಬಾರಿ ಗೌರಿ ಅಂತ ಹೇಳ್ತಿದ್ರೆ ಇಲ್ಲಿ ವಿವೇಕ್ಗೆ ಎತ್ಕೊಂಡು ಸರಿ ಆಯಿತು ಅಂತೇಳ್ಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾರೆ. ಆದರೆ ವಿವೇಕ್ಗೆ ಎಷ್ಟು ಕೋಪ ಇರುತ್ತೆ ಅಂದರೆ, ಇವ್ನು ಯಾಕೆ ಈ ರೀತಿ ಆಡ್ತಾ ಇದ್ದಾನೆ? ಏನೋ ಅಪುಣ್ಯವತಿ ಇಲ್ಲ ಅಂದರೆ ಈ ಕಂಪ್ನಿ ನಡೆಯೋದೇ ಇಲ್ವಾ? ಇಷ್ಟು ವರ್ಷ ನಾವು ಡಿಸೈನ್ ಮಾಡೇ ಇಲ್ವಾ? ನಾನು ನೋಡ್ತಾ ಇದ್ದೀನಿ, ಗೌರಿದೇ ಜಾಸ್ತಿ ಆಗೋಗ್ಬಿಡ್ತಲ್ಲ, ಅವಳಿಗೆ ನಾನು ಮೇಲ್ ಕಳಿಸಿ ಇದನ್ನು ಅವಳಿಗೆ ಒಪ್ಪಿಸ್ಬೇಕಾ? ಇಲ್ಲ, ಚಾನ್ಸೇ ಇಲ್ಲ, ನಾನು ಅವಳ ಹತ್ರ ಮಾತಾಡಲ್ಲ ಅಂತೇಳ್ಬಿಟ್ಟು ವಿವೇಕ್ ಅವನಷ್ಟಕ್ಕೆ ಅವನೇ ಮಾತಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಈಗ ಏನು ಮಾಡೋದು ಅಂತೇಳಿ ಇನ್ನು ಚಂಚಲ ಇದ್ದವಳು, ಅಲ್ಲ ಈ ಮಿಡಲ್ ಕ್ಲಾಸ್ ಮನೆಯಿಂದ ಹೆಣ್ಗಳನ್ನ ತೊಗೊಂಬಂದರೆ ನಾವು ಹಾಕಿದ ಬಿಸ್ಕೆಟ್ನ ತಿನ್ಕೊಂಡಿರ್ತಾರೆ ಅಂತ ಯೋಚನೆ ಮಾಡಿದ್ರೆ ಈ ರೀತಿ ನಮಗೇನೆ ತಿರುಗುಬಾಣ ಆಗ್ಬಿಟ್ರಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಮಾಮ್, ಎಲ್ಲ ನಿಂದೇ ತಪ್ಪು. ಗೌರಿನ ವಿವೇಕ್ಗೆ ಮದುವೆ ಮಾಡಿಸಿದ್ದು ಅವರೆಲ್ಲ ಸಾಮಾನ್ಯದವರಲ್ಲ. ಈಗ
ನಾನು ಬೀಳಿಲ್ವಾ ಆ ಮೋನಿಕಾ ದೊಡ್ಡ ಕೋಟ್ಯಾಧೀಶ್ವರರು ಅಂತ, ನಮಗೇನು ಗೊತ್ತಿತ್ತು ಅವರಿಷ್ಟು ಬಡವರು ಅಂತ ಅಂದ್ಬಿಟ್ಟು ಈ ಕಡೆ ಅನಿಕೇತ್ ಹೇಳ್ತಾ ಇರ್ತಾನೆ. ಅದಾಳಾಗೋಗ್ಲಿ, ಇಲ್ಲಿ ಸರಿತನ ಮಾತಿಗೂ ಬೆಲೆ ಇಲ್ದಂಗೆ ಆಗೋಯ್ತಲ್ಲ, ಅಪ್ಪ ಅಮ್ಮ ಗೌರಿನೇ ತಲೆ ಮೇಲೆ ಒಸ್ಕೊಂಡು ಕುಣಿಸ್ತಾ ಇದ್ದಾರೆ ಅಂದ್ಬಿಟ್ಟು ಚಂಚಲ ಹೇಳ್ತಾ ಇರ್ತಾಳೆ. ಇನ್ನೇನು ಮಾಡೋಕ್ಕಾಗಲ್ಲ, ಈಗ ಗೌರಿ ಮಾತೆ ನಡೀತಾ ಇದೆ ಮನೇಲೆಲ್ಲ, ಆದರೆ ನನ್ನ ಕರ್ಮ ನೋಡು, ಆ ಮೋನಿಕನ್ನ ಮದುವೆ ಆಗಿ ಈ ಥರ ಪಾಡು ಬಂದ್ಬಿಡ್ತು ನನಗೆ ಅಂತೇಳ್ಬಿಟ್ಟು ಅನಿಕೇತ್ ಹೇಳ್ತಿರ್ತಾನೆ. ಇನ್ನು ನಮ್ಮ ವಿವೇಕ್ ಯೋಚನೆ ಮಾಡಿ ಗೌರಿಗೆ ಈ ಒಂದು ಡಿಸೈನರ್ನ ನಾನಂತೂ ಒಪ್ಸೋಕ್ಕೆ ರೆಡಿ ಇಲ್ಲ ಅಂತೇಳ್ಬಿಟ್ಟು ಅಲ್ಲಿದ್ದಂಥ ಪಿಂಕಿನ ಕರೆದು, ಪಿಂಕಿ ಈ ಮೇಲ್ ಬಂದಿದೆ ನೋಡು, ಈ ಮೇಲಲ್ಲಿ ಡಿಸೈನ್ಗಳನ್ನ ಕರಪ್ಷನ್ ಮಾಡಬೇಕು, ಅದನ್ನು ನಾನು ನಿನಗೆ ವಹಿಸ್ತಾ ಇದ್ದೀನಿ ಅಂದ್ಬಿಟ್ಟು ಹೇಳ್ತಾರೆ ವಿವೇಕ್. ಸರ್ ಮೇಲ್ ಅಷ್ಟೇ ತಾನೇ, ಇದನ್ನು ನಾನು ಈಗಲೇ ಗೌರಿ ಮೇಡಮ್ಗೆ ಕಳಿಸ್ತೀನಿ, ಒಂದೇ ಒಂದು ನಿಮಿಷಕ್ಕೆ ಅವರು ಇದನ್ನು ರೆಡಿ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಪಿಂಕಿ ಸ್ಮೈಲ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಯಾರು ರೆಡಿ ಮಾಡೋದು, ಹಾಗಿದ್ರೆ ಈ ಕಂಪನಿಲಿ ನೀನೇನ್ಕಿರೋದು ಅಂದ್ಬಿಟ್ಟು ವಿವೇಕ್ ತುಂಬ ಕೋಪದಲ್ಲಿರ್ತಾರೆ. ದೀನ ಬಂದು ಒಂದು ಕಂಪನಿಲಿ ನಿನ್ನ ಡಿಸೈನರ್ ಆಗಿ ನಾವು ಸಂಬಳ ಕೊಡ್ತಾ ಇರೋದು ಬೇರೆಯವ್ರ ಕೈಲಿ ಕೆಲಸ ಮಾಡ್ಸೋಕ್ಕೆ ಅಂತ ಅಲ್ಲ, ನೀನೇ ಇದನ್ನು ಮಾಡಬೇಕು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಸರ್ ನೀವು ಅಂತೇಳ್ಬಿಟ್ಟು ಪಿಂಕಿ ಕೇಳಿದಾಗ, ಹೌದು, ನಾನು ದೀನ ಬಂದು ಕಂಪನಿಯ MD ಬಾಸ್ ಹೇಳ್ತಾ ಇದ್ದೀನಿ, ಈ ಒಂದು ಕಂಪನಿಗೆ ಡಿಸೈನರ್ ಆಗಿ ಕೆಲಸಕ್ಕಿರೋಳು ನೀನೇನೆ ಅವಳಿಗೆ ಕಳಿಸ್ತೀನಿ ಅಂತ ಅನ್ನೋದು ಹೋದಾಗ, ಸರ್ ಈ ಡಿಸೈನ್ ಮಾಡಿರೋದೇ ಗೌರಿ ಮೇಡಮ್ ಅಂದಮೇಲೆ ಅವರೇ ತಾನೇ ಕರಪ್ಷನ್ನ ನೋಡಬೇಕು ಅಂತೇಳ್ಬಿಟ್ಟು ಪಿಂಕಿ ಕೇಳ್ತಾಳೆ. ಇಲ್ಲ, ಯಾವ ಕರಪ್ಷನ್ನು ಅವಳು ನೋಡೋ ಅವಶ್ಯಕತೆ ಇಲ್ಲ, ನಾನೇ ಇದನ್ನೆಲ್ಲ ಸರಿ ಮಾಡ್ತೀನಿ, ಇದನ್ನು ಅವಳಿಗೆ ಕಳಿಸೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ವಿವೇಕು ಕೋಪದಲ್ಲಿ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್, ಮೇಡಮ್ಗೆ ಆದರೆ ಅವರು ಆ ಡಿಸೈನ್ನ ಬಿಡಿಸಿದ್ದಾರೆ, ಅವ್ರಿಗೆ ಕರಪ್ಷನ್ನು ಸಹ ಗೊತ್ತಿರುತ್ತೆ ಅಂದಾಗ, ಸಾಕು ಈ ರೀತಿ ಹೊಗಳಿ ಅವಳನ್ನ ಮೇಲೆ ಕುಡಿಸಿರೋದಾಗಿದೆ ಅಂದ್ಬಿಟ್ಟು ವಿವೇಕು ಕೋಪ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆ ಬರ್ತಾರೆ. ಏನಪ್ಪ ಇವರು ಗಂಡ ಹೆಂಡ್ತಿ ಹಿಂಗಾಡ್ತಾ ಇದ್ದಾರೆ, ಮೇಡಮ್ಗೆ ಬಿಟ್ಟರೆ ನನಗಂತೂ ಈ ಡಿಸೈನ್ ಬಗ್ಗೆ ಏನೂ ಗೊತ್ತಿಲ್ಲ, ನನ್ನೇ ಮಾಡೋದ್ರೆ ನಾನೇನು ಮಾಡಲಿ ಅಂತೇಳ್ಬಿಟ್ಟು ಪಿಕ್ಕಿ ಓದಾಡ್ತಿದ್ರೆ ಈ ಕಡೆ ವಿವೇಕ್ ಇದ್ದೋನು, ಇಲ್ಲ ಏನಾದರೂ ಮಾಡಿ ಇದನ್ನು ನಾನೇ ಮಾಡಬೇಕು, ಆ ಪುಣ್ಯವತಿ ಕೈ ಕೊಡಬಾರ್ದು ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮೇಲಿಂದ ಕಂಪ್ನಿಗಳಿಂದ ಗೌರಿ ಮೇಡಮ್ಗೆ ಮೇಲ್ ಕಳಿಸಿದ್ರ ಅದನ್ನು ಅವರು ಕರಪ್ಷನ್ ಮಾಡಿದ್ರ ಅಂತ ಫೋನ್ ಮೇಲೆ ಫೋನು ಬರ್ತಾ ಇರ್ತವೆ. ಇನ್ನು ಮನೆಗೆ ಬಂದು ವಿವೇಕ್ ಪುಣ್ಯವತಿ ಹತ್ರ ಮಾತಾಡಬೇಕು, ಗೌರಿ ತವ್ರ ಮನೆಗೆ ಹೋಗಿರ್ತಾಳೆ, ಅಲ್ಲಿಂದ ರೂಮ್ಗೆ ಬರ್ತಾಳೆ. ಇನ್ನು ವಿವೇಕ್ ಯಾವ ರೀತಿ ಇವಳ ಹತ್ರ ಮಾತಾಡೋದು, ಅಲ್ಲ ಇವಳಿಗೆ ಬಾಯಿಗೆ ಬಂದಂಗೆ ಬೈದಿದ್ದೀನಿ, ನಾನಂತೂ ಇವಳ ಮುಖನೂ ನೋಡಲ್ಲ, ಇವಳ ಹತ್ರ ಹೋಗಿ ನಾನು ನನ್ನ ಕಂಪ್ನಿ ಬಗ್ಗೆ ಡಿಸೈನ್ ಬಗ್ಗೆ ಮಾತಾಡೋದ, ಖಂಡಿತ ಇಲ್ಲ, ಬೇಕಾಗಿಲ್ಲ ಅಂತೇಳ್ಬಿಟ್ಟು ವಿವೇಕು ಅಲ್ಲೇ ಒದ್ದಾಡ್ತಿರ್ತಾರೆ, ಮಾತಾಡೋಕ್ಕಾಗದೆ. ಇನ್ನು ಗೌರಿ ಇದ್ದೋಳು, ಏನಾದರೂ ಹೇಳಬೇಕಿತ್ತ ಅಂದ್ಬಿಟ್ಟು ಬರ್ತಾಳೆ. ನಾನು ಯಾಕೆ ನಿನ್ನ ಹತ್ರ ಮಾತಾಡಲಿ ಅಂದಾಗ, ಯಾಕೋ ಒಂಥರ ಒದ್ದಾಡ್ತಾ ಇದ್ದೀರಾ, ಏನೋ ಹೇಳಬೇಕು ಅಂತ ಅನಿಸ್ತಿದೆ ಅಂದಾಗ, ನಿನ್ನ ಹತ್ರ ನನಗೆ ಹೇಳೋಕ್ಕೆ ಏನೂ ಇಲ್ಲ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಿರ್ತಾರೆ. ಗೌರಿಗೆ ಅಷ್ಟರಲ್ಲಿ ಪಿಂಕಿ ಫೋನ್ ಮಾಡಿ ಎಲ್ಲ ವಿಚಾರನೂ ತಿಳಿಸಿರ್ತಾಳೆ. ಮೇಡಮ್ ಈ ಥರ ಕರಪ್ಷನ್ಗೆ ಡಿಸೈನ್ನ ವಾಪಸ್ ಕಳಿಸಿದ್ದಾರೆ, ಅದನ್ನು ವಿವೇಕ್ ಸರು ನೀನೇ ಮಾಡು ಅಂತ ಹೇಳ್ತಿದ್ದಾರೆ, ನನಗೊಂದಿಷ್ಟು ಗೊತ್ತಾಗ್ತಿಲ್ಲ, ವಿವೇಕ್ ಸರು ತುಂಬ ಕೋಪದಲ್ಲಿದ್ದರು, ನಾನು ಅದಕ್ಕೆ ಮಾತಾಡಿಲ್ಲ ಅಂದ್ಬಿಟ್ಟು ಪಿಂಕಿ ಹೇಳಿರ್ತಾಳೆ. ಅಲ್ಲ ರೀ, ಏನಾದರೂ ಡಿಸೈನ್ ಬಗ್ಗೆ ಏನಾದರೂ ಇದ್ದರೆ ಹೇಳಿ ಅಂದಾಗ, ಓಹೋ ನೀನು ದೊಡ್ಡ ಇದು ಅಂದ್ಕೊಂಬಿಟ್ಟಿದ್ಯಲ್ವಾ, ನೀನೇ ನಮ್ಮ ಕಂಪನಿಗೆ ದೊಡ್ಡ ಡಿಸೈನರು, ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ, ಅದಕ್ಕೆ ತಾನೇ ಇಷ್ಟೊಂದು ಕೋಡ್ ಬಂದಿರೋದು ನಿನಗೆ, ಆ ಥರ ಎಲ್ಲ ಏನೂ ಇಲ್ಲ ಆಯಿತಾ, ನಾನು ನಮ್ಮ ಕಂಪನಿಲಿ ನಮ್ಮ ಡಿಸೈನ್ನ ನಾವೇ ನೋಡ್ಕೋತೀವಿ, ನಿನ್ನ ಸಹಾಯ ನಮಗೆ ಬೇಕಿಲ್ಲ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಿರ್ತಾರೆ. ಸ್ವಲ್ಪ ವಿವೇಕು ಸಹ ಓವರಾಗೆ ಮಾತಾಡ್ತಿರ್ತಾರೆ. ಗೌರಿ ಒಳ್ಳೆತನ ಗೊತ್ತಿದ್ರೂ ವಿವೇಕ್ಗೆ ಯಾವಾಗಲೂ ಈ ಥರ ಕೋಪ ಬರ್ತಾ ಇರೋದಾದ್ರೂ ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಗೌರಿ ಏನು ಮಾತಾಡ್ತಾಳೆ, ಸುಮ್ಮನೆ ಆಗ್ತಾಳೆ. ಆದರೆ ವಿವೇಕ್ಗೆ ಫೋನ್ ಮೇಲೆ ಫೋನ್ ಬರ್ತಾ ಇರ್ತಾವಲ್ಲ, ಏನು ಮಾಡೋದು, ಈ ಡಿಸೈನ್ನ ಹೆಂಗೆ ಸರಿ ಮಾಡೋದು ಅಂತ ವಿವೇಕ್ ಒದ್ದಾಡ್ತಿರ್ತಾರೆ. ಆದರೆ ಗೌರಿ ಆ ಕೆಲಸ ಮಾಡಲ್ಲ. ಇಲ್ಲ, ಇವರು ನನ್ನ ಮೇಲಿರೋ ಕೋಪಕ್ಕೆ ಈ ರೀತಿ ಆಡ್ತಿದ್ದಾರೆ, ಆಮೇಲೆ ಇವರೇ ಪಶ್ಚಾತ್ತಾಪ ಪಡ್ತಾರೆ, ಇನ್ನು ಆ ಒಂದು ಆರ್ಡರ್ ಏನಿದೆ, ಆ ಒಂದು ಪ್ರಾಜೆಕ್ಟು ನಾನು ಸರಿ ಮಾಡಿಕೊಡ್ಲಿಲ್ಲ ಅಂದರೆ ತುಂಬ ನಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ಗೌರಿ ಪಾಡ್ಗೆ ಗೌರಿ ಕೂತ್ಕೊಂಡು ಆ ಡಿಸೈನ್ಗೆ ಮತ್ತೆ ಒಂದು ಅವಳ ಕೈಯಲ್ಲಿ ಟಚ್ ಅಂದರೆ ಕರಪ್ಷನ್ನ ಮಾಡ್ತಾಳೆ. ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ವಿವೇಕು ಅದನ್ನು ಒಪ್ಕೊಳ್ಳೋಲ್ಲ ಅಂತ ಗೊತ್ತಲ್ಲ, ಸೊ ಇನ್ನು ಪಿಂಕಿ ಹತ್ರಕ್ಕೆ ಹೋಗಿ ಅದನ್ನು ಕೊಡ್ತಾಳೆ. ಕೊನೆಗೂ ಅದೊಂದು ಸೂಪರ್ ಹಿಟ್ ಪ್ರಾಜೆಕ್ಟ್ ಆಗಿ ಡಿಸೈನ್ ಆಗಿ ಮುಂದೆ ಬರುತ್ತೆ. ಗೌರಿ ಬೆಲೆ ಈಗಾದರೂ ವಿವೇಕ್ಗೆ ಗೊತ್ತಾಗುತ್ತಾ, ಆ ಪಿಂಕಿ ಗೌರಿ ಮೇಡಮ್ಮೇ ಇದನ್ನು ಮಾಡಿಕೊಟ್ಟಿದ್ದು ಅಂತ ಹೇಳಿದ್ರೆ ವಿವೇಕ್ ಮತ್ತೆ ಕೋಪ ಮಾಡ್ಕೊತಾರ. ನೋಡೋಣ ಏನಾಗುತ್ತೆ, ಈ ಗಂಡ ಹೆಂಡತಿ ಜೋಡಿನ ಸರಿತಾನೆ ಆದರೂ ಸರಿ ಮಾಡ್ತಾಳ, ಇಲ್ಲ ಮಗನ ಸೆರಗಲ್ಲಿ ಗಂಟು ಹಾಕ್ಕೊಂಡು ತಿರುಗ್ತಾಳ ಅಂತ. ನಿಮ್ಮ ಅಭಿಪ್ರಾಯಗಳು ಏನು? ಲೈಕ್ ಮಾಡಿ, ಕಮೆಂಟ್ ಮಾಡಿ.